ಡೈಲಿ ಮುದ್ದೆಗೆ ಅನ್ನಕ್ಕೆ ಸಾಂಬಾರು ಮಾಡ್ತಾ ಇರ್ತೀವಿ. ಈ ರೀತಿ ಮೊಸರು ಸಾರನ್ನ ಮಾಡ್ಕೋಬೋದು. ನನಗಂತೂ ಮೊಸರು ಸಾರು ಅಂದರೆ ತುಂಬ ಇಷ್ಟ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಮೊಸರು ಸಾರು. ನಾನು ಅವರಿಂದನೇ ಕಲ್ತಿದ್ದು. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಮೊಸರು ಸಾರನ್ನ ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ರು. ಮೊಸರು ಸಾರಿಗೆ ನಾವು ಸೋರೆಕಾಯಿ ಇದ್ದರೆ ಸೋರೆಕಾಯಿಂದ ಮಾಡ್ಬೋದು, ಅಥವಾ ಮನೆಯಲ್ಲಿ ತರಕಾರಿ ಏನೂ ಇಲ್ಲ, ಬರೀ ಆಲೂಗಡ್ಡೆ ಇದೆ ಅಂದರೆ ಆಲೂಗಡ್ಡೆ ಅಥವಾ ಹೀರೆಕಾಯಿನೂ ಕೆಲವರು ಯೂಸ್ ಮಾಡ್ತಾರೆ ಮೊಸರು ಸಾರಿಗೆ. ನಾನಿಲ್ಲಿ ಆಲೂಗಡ್ಡೆ ಬಳಸ್ಕೊಂಡು ಮತ್ತು ಕಡಲೆ ಬಳಸ್ಕೊಂಡು ಮೊಸರು ಸಾರನ್ನ ಮಾಡ್ಕೋತಾ ಇದ್ದೀನಿ. ಎಲ್ಲ ಮನೆಯಲ್ಲೂ ಮೊಸರು ಇದ್ದೇ ಇರುತ್ತೆ. ಮಕ್ಳಿಗಂತೂ ಮೊಸರು ಅಂದರೆ ಇಷ್ಟ. ಮೊಸರು ಇಲ್ಲದೇ ಇದ್ದರೆ ಕೆಲವರು ಊಟನೇ ಮಾಡಲ್ಲ. ಮೊದಲಿಗೆ ಬಾಣಲಿ ಇಟ್ಕೊಂಡು ಅದಕ್ಕೆ ನಾನು ಒಂದು 2 ಹಿಡಿಯಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ. ಕಡಲೆನ ಸಿಪ್ಪೆ ಅದು ಒಡೆದು ನಮಗೆ ಕಲರ್ ಚೇಂಜ್ ಆಗುತ್ತೆ, ಅದುವರೆಗೂ ನಾವು ಕಡಲೆನ ಹುರ್ಕೋಬೇಕು. ತುಂಬ ಸೀಸಲೂಬಾರ್ದು, ನೋಡಿಕೊಂಡು ಕಡಲೆನ ಹುರ್ಕೋಬೇಕು. ಕಡಲೆ ಹುರ್ಕೊಳ್ಳೋಷ್ಟರಲ್ಲಿ ನಾನಿಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಮೇಲೆ ಸಿಪ್ಪೆ ತೆಗ್ದಾದರೂ ಹಾಕ್ಕೋಬೋದು, ಸಿಪ್ಪೆ ತೆಗಿದ್ದೀರ ಹಾಗೇನೋ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೋಬೋದು. ನಾನು ಒಂದು ಆಲೂಗಡ್ಡೆ ದಪ್ಪದ್ದು ತೊಗೊಂಡು ಅದನ್ನ ಕಟ್ ಮಾಡಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಇನ್ನೊಂದು ಸ್ವಲ್ಪ ಹುರ್ಕೋಬೇಕಾಗಿತ್ತು. ನೋಡಿ, ಈ ರೀತಿ ಕಡಲೆ ಮೇಲೆ ಇರೋ ಹುಟ್ಟು ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಅದು ಕಲರ್ ಚೇಂಜ್ ಆಗುತ್ತೆ, ನಮಗೆ ಗೊತ್ತಾಗುತ್ತೆ, ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಡಲೆ ಬಾಯಲ್ಲಿ ಹಾಕ್ಕೊಂಡ್ರೆ ಅದು ಕಟ್ಟು ಮತ್ತು ಹಸಿವ ಎಲ್ಲ ಹೋಗಿ ಅದು ಚೆನ್ನಾಗಿ ಹುರಿದಿರಬೇಕು. ಅದುವರೆಗೂ ಕಡಲೆನ ಹುರ್ಕೊಬೇಕು. ಕಡಲೆ ಹುರ್ಕೊಂಡಿದ್ದಾಗಷ್ಟರಲ್ಲಿ ಆಲೂಗಡ್ಡೆನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಜೊತೆಗೆ ಮನೆಯಲ್ಲಿ ಸೋರೆಕಾಯಿ ಇದ್ದರೆ ಸೋರೆಕಾಯಿನೂ ಸಹ ಹಾಕ್ಕೋಬೋದು ನಾವು. ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಕಡಲೆ ಹುರ್ಕೊಂಡಿದ್ದಾದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಪಾತ್ರೆಗೆ ಹಾಕ್ಕೊಂಡು ಕಡಲೆ ಮತ್ತು ನಾವು ಆಲೂಗಡ್ಡೆ ಬೇಯೋಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಕಡಲೆ ಮತ್ತು ಆಲೂಗಡ್ಡೆನ ಬೇಯಿಸ್ಕೋಬೇಕು. ಬೇಗ ಹಾಕಬೇಕು ಅಂದರೆ ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಬೇಗನೆ ಬೆಂದೋಗ್ಬಿಡುತ್ತೆ ಕಡಲೆ ಆಲೂಗಡ್ಡೆ. ನಾನಿಲ್ಲಿ ಒಂದು 5 ನಿಮಿಷ ಕಡಲೆ ಮತ್ತು ಆಲೂಗಡ್ಡೆನ ಬೇಯಿಸ್ಕೊತಾ ಇದ್ದೀನಿ. ಕಡಲೆ ಆಲೂಗಡ್ಡೆ ಬೇಯಿಸಲ್ಲಿ ನಾನಿಲ್ಲಿ ಖಾರಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಖಾರಕ್ಕೆ ನಾನು ಮಿಕ್ಸಿ ಜಾರ್ ತೊಗೊಂಡು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ, ಮತ್ತು 1 ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾನು 1/4 ಚಿಪ್ಪಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ನಾವು ಅಕ್ಕಿನೇ ಬೇಕಂದರೆ 1 ಸ್ಪೂನಷ್ಟು ನೆನೆಸ್ಬಿಟ್ಟು ಆಗ ನೆನೆಸಿರೋ ಅಕ್ಕಿನಾದರೂ ಹಾಕ್ಕೋಬೋದು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸಾಂಬಾರು ಮಂದ ಬರುತ್ತೆ, ರುಚಿನೂ ಸಹ ಚೆನ್ನಾಗಿರುತ್ತೆ. ಜೊತೆಗೆ ಖಾರಕ್ಕೆ ಅಂತ ನಾನಿಲ್ಲಿ ಒಂದು 7ರಿಂದ 8 ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಬರೀ ಖಾರದ ಪುಡಿ ಇದ್ದರೆ ಬರೀ ಖಾರದ ಪುಡಿನೂ ಬಳಸ್ಕೋಬೋದು. ಇದಕ್ಕೆ ಫಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಕ್ಕೆ ರುಬ್ಕೋಬೇಕು. ಸಾಂಬಾರು ಮಾಡೋದಕ್ಕೆ ಖಾರ ರುಬ್ಬಿಟ್ಕೊಂಡಿದ್ದಾಗಿದೆ. ಕಡಲೆ ಮತ್ತು ಆಲೂಗಡ್ಡೆ ಬೆಂದಿದೆ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು, ಕಡಲೆ ಇನ್ನೇನು ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನುವಾಗ ನಾವು ರುಬ್ಬಿಟ್ಕೊಂಡಿರೋ ಖಾರ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಕಡಲೆ ಬೇಯುವಾಗ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪು ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಸ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಖಾರ ಹಸಿ ವಾಸನೆ ಹೋಗೋವರೆಗೂ ನಾವು ಒಂದು 2 ನಿಮಿಷ ಮತ್ತು ಇನ್ನೊಂದು ಸ್ವಲ್ಪ ಬೇಯಬೇಕು ಆಲೂಗಡ್ಡೆ. ಆ ಆಲೂಗಡ್ಡೆ ಬೇಯುವವರೆಗೂ ನಾನಿಲ್ಲಿ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಖಾರನ ಒಂದು 2 ನಿಮಿಷ, 2ರಿಂದ 3 ನಿಮಿಷದವರೆಗೂ ನಾವು ಕುದಿಸ್ಕೋಬೇಕು. ನೀರು ಬೇಕು ಅಂದರೆ ಮಿಕ್ಸಿ ಜಾರಲ್ಲಿ ಉಳಿದಿರೋ ಖಾರ ಇರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋತಾ ಇದ್ದೀನಿ. ನಿಮಗೆ ನೀರು ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ನಾನಿಲ್ಲಿ ಒಂದು 2 ನಿಮಿಷ ಕುದಿಸ್ಕೊಂಡಿದ್ದಾಗಿದೆ, ಅದು ಹಸಿ ವಾಸನೆ ಹೋಗಿದೆ, ಮತ್ತು ಆಲೂಗಡ್ಡೆ ಮತ್ತು ಕಡಲೆ 2 ಬೆಂದಿದೆ. ಈಗ ನಾನು ಲಾಸ್ಟಲ್ಲಿ ನಾನಿಲ್ಲಿ ಇದಕ್ಕೆ 1 ಹಸಿ ಈರುಳ್ಳಿನ ಹಾಕಿ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಬಾರ್ದು, ಅದು ಹಸಿಯಾಗಿ ತಿನ್ನೋದಕ್ಕೆ ಸಿಗಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಸಿ ಈರುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸಿ ಇದು ಒಂದು ಸ್ವಲ್ಪ ಆರಬೇಕು. ತುಂಬ ಬಿಸಿ ಇರುವಾಗ ನಾವು ಮೊಸರು ಹಾಕ್ಬಿಟ್ರೆ ಮೊಸರು ಒಡೆದೋಗ್ಬಿಡುತ್ತೆ. ಅದಕ್ಕೆ ಅದು ಒಂದು ಸ್ವಲ್ಪ ಬೆಚ್ಚಕ್ಕೆ ಆಗೋವರೆಗೂ ನಾವು ಸ್ಟವ್ವಿಂದ ಕೆಳಗಡೆ ಇಟ್ಟು ಅದನ್ನು ಅವಾಗವಾಗ ತಿರುಗಿಸ್ತಾ ಇದ್ದರೆ ಬೇಗ ಬಿಸಿ ಆರುತ್ತೆ. ಸಾರಿಗೆ ನಾನು ಮೊಸರು ಹಾಕೋಕ್ಕೆ ಮುಂಚೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ನಾವು ಮೊಸರು ಹಾಕಿದ್ಮೇಲೆ ಲಾಸ್ಟಲ್ಲಿ ಸಹ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಹಸಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದಾದಮೇಲೆ ಸಾಂಬಾರ್ಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದೊಂದು ಸ್ವಲ್ಪ ತಣ್ಣಕ್ಕಾಗಬೇಕು. ತುಂಬ ಬಿಸಿ ಇದ್ದರೆ ಅದು ಮೊಸರು ಹಾಕಿದ ತಕ್ಷಣ ಒಡೆದೋಗಂಗೆ ಆಗಿಬಿಡುತ್ತೆ. ಒಂದು ಸ್ವಲ್ಪ ಬಿಸಿ ಇರುವಾಗ ನಾವು ನೋಡಿಕೊಂಡು ಮೊಸರನ್ನ ಹಾಕ್ಕೋಬೇಕು. ಇಲ್ಲಿ ನಾನು ಅರ್ಧ ಲೀಟ್ರ್ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಮೊಸರು ಜಾಸ್ತಿ ಹಾಕಿದಷ್ಟು ಇಷ್ಟು ಚೆನ್ನಾಗಿರುತ್ತೆ, ಮತ್ತು ಸಾಂಬಾರು ಸಹ ಜಾಸ್ತಿ ಆಗುತ್ತೆ. ನಾವು ಆಲ್ರೆಡಿ ಖಾರಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಅಕ್ಕಿ ನೆನೆಸಿ ಹಾಕಿರ್ತೀವಲ್ಲ, ಸಾರು ಮಂದ ಬರುತ್ತೆ. ನಾವು ಸ್ಟವ್ವಿಂದ ಇಳಿಸಿದ್ದಾದಮೇಲೆ ಅದು ಎಷ್ಟೇ ತೆಳ್ಳಕ್ಕಿದ್ರೂ ಗಟ್ಟಿ ಆಗ್ತಾ ಬರುತ್ತೆ. ಮೊಸರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಸಾರು ಅಥವಾ ಮಜ್ಜಿಗೆ ಸಾರು ರೆಡಿ ಆಗುತ್ತೆ. ಮೊಸರು ಸಾರು ಮುದ್ದೆಗೆ ಅನ್ನಕ್ಕೆ ಎಲ್ಲ ಸಖತ್ ಟೇಸ್ಟಿಯಾಗಿರುತ್ತೆ. ನಾವು ಹಾಗೆಯೇ ಕಡಲೆ ಎತ್ಕೊಂಡು ತಿಂತಾರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ನೀವು ಯಾವ ರೀತಿ ಮೊಸರು ಸಾರನ್ನ ಮಾಡ್ತೀರಾ ನಿಮ್ಮ ಮನೆಗಳಲ್ಲಿ ಅಂತ. ಥ್ಯಾಂಕ್ ಯು. ಮೊಸರು ಸಾರಿಗೆ ನಾವು ಕಡಲೆನ ಹುರಿದಾದ್ರೂ ಹಾಕ್ಬೋದು, ಅಥವಾ ಕೆಲವರು ಕಾಳನ್ನು ಹಾಕ್ತಾರೆ, ಕೆಲವರು ಹುಳಿ ಕಾಳನ್ನು ಹಾಕ್ತಾರೆ.